ಬಳಗನೂರಲ್ಲಿರೋ ನನ್ನ ಫ್ರೆಂಡ್ ರೂಮ್ಗೆ ಬಂದು ಬುಕ್ಸ್ ಕಲೆಕ್ಷನ್ ನೋಡಿ ನನಗೆ ಬೇಕಾದ 2 ಬುಕ್ಸ್ ನ ರೆಫರ್ ಮಾಡಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿ ಪುರಾತನ ದೇವಾಲಯಗಳ ಮಾಹಿತಿ ಈ ಬುಕ್ ಅಲ್ಲಿ ಸಿಗುತ್ತೆ. ಹಾಗೆ ಅವರು ನಮಗೂ ಸ್ವಲ್ಪ ಬುಕ್ಸ್ ಗಳನ್ನ ಗಿಫ್ಟ್ ಆಗಿ ಕೊಟ್ರು. ಅದನ್ನ ಇಸ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿಂದ ನಗರೇಶ್ವರ ದೇವಾಲಯಕ್ಕೆ ಬಂದೆ. ಇದು ಮೂಲತಃ ತ್ರಿಕೂಟ ಅಂದ್ರೆ 3 ಕೂಟದ ದೇವಾಲಯ ಆಗಿದೆ. ಚೌಕಾಕಾರದ ಒಂದು ಗರ್ಭಗೃಹದಲ್ಲಿ ಲಿಂಗ ಇದೆ. ಅದನ್ನ ಸಂಗಮೇಶ ಅಂತ ಕರೀತಾರೆ. ಗರ್ಭಗುಡಿಯ ಮುಂದೆ ತೆರೆದ ಅಂತರಾಳ ಇದ್ದು ಮೊದಲು ಇಲ್ಲಿ ನವರಂಗ ಇತ್ತು. ಈಗ ಅದು ನಾಶ ಆಗಿದೆ. ಇನ್ನೊಂದು ಗರ್ಭಗುಡಿಯಲ್ಲಿ ನಗರೇಶ್ವರ ಲಿಂಗ ಅಂತ ಕರೀತಾರೆ. ಇಲ್ಲಿ ಶಾಸನವಿದ್ದು ಕ್ರಿಸ್ತಶಕ 18ನೇ ಏಪ್ರಿಲ್ 1175ಕ್ಕೆ ಸರಿ ಹೊಂದುತ್ತದೆ. ಇದು ಕಳಚೂರಿ ಚಕ್ರವರ್ತಿ ರಾಯಮುರಾರಿ ಸೋವಿದೇವನ ಆಳ್ವಿಕೆಯಲ್ಲಿ ನೀಡಿದ ದಾನದ ಬಗ್ಗೆ ಬರೆಯಲಾಗಿದೆ. ಈ ದೇವಾಲಯವು ಆದಾಯ ಮತ್ತೆ ಅಮರಯ ವಿಶಿಷ್ಟ ರೀತಿಯ ದ್ವಿಕೂಟ ದೇವಾಲಯ ಆಗಿದೆ. 2 ಗರ್ಭಗುಡಿಗಳು ಅಕ್ಕಪಕ್ಕದಲ್ಲಿವೆ. ಈ ಗರ್ಭಗೃಹವು ಚೌಕಾಕಾರವಾಗಿದೆ. ಉತ್ತರ ಭಾಗದಲ್ಲಿರುವ ಗರ್ಭಗೃಹದ ಪೂರ್ವ ಭಾಗದ ಭಿತ್ತಿಯಲ್ಲಿ ಕಲ್ಲಿನ ಮುಂಚಾಚು ನಾವಿಲ್ಲಿ ಕಾಣಬಹುದು. ದ್ವಾರ ಶಾಖೆಯ ಕೆಳಭಾಗದಲ್ಲಿ ದ್ವಾರಪಾಲಕ ಹಾಗೂ ಅವರ ಪರಿವಾರದ ದೇವತೆಗಳ ಉಬ್ಬು ಶಿಲ್ಪ ಕೂಡ